ಗೋಳು ಹೇಳತೀರದಾಗಿದೆ. ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದ ಭುಜದೆತ್ತರಕ್ಕೆ ಬೆಳೆದು ನಿಂತಿದ್ದ ಮಗ ಸ್ಟ್ರೆಚರ್ ಮೇಲೆ ಮಲಗಿರೋದನ್ನ ಕಂಡು ಪೋಷಕರ ಎದೆ ಬಡಿತವೇ ನಿಂತಂಗಾಗಿದೆ. ಇನ್ನು ಮಗನ ಸಾವಿಗೆ ನ್ಯಾಯ ಕೇಳಲು ಬಂದ್ರೆ ಶಾಲೆಯ ಆಡಳಿತ ಮಂಡಳಿಯೇ ನಾಪತ್ತೆಯಾಗಿದ್ದು, ಕೈಗೆ ಸಿಕ್ಕ ದೈಹಿಕ ಶಿಕ್ಷಕನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಪೊಲೀಸರ ಎದುರೇ ಹಿಗ್ಗಾಮುಗ್ಗಾ ಥಳಿಸುವ ಮೂಲಕ ಮನದಾಳದ ನೋವನ್ನು ವ್ಯಕ್ತಪಡಿಸಿದ್ದಾರೆ. ವಸತಿ ಶಾಲೆಯಲ್ಲಿದ್ದ 6ನೇ ತರಗತಿ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ. ದೈಹಿಕ ಶಿಕ್ಷಕನ ಹಲ್ಲೆಯಿಂದ ಸಾವು ಎನ್ನೋ ಆರೋಪ ಕೇಳಿ ಬರ್ತಾ ಇದ್ದು, ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹೌದು, ಅಂದಹಾಗೆ ಈ ರೀತಿ ಬೆಳ್ಳಂಬೆಳಗ್ಗೆ ಸಾವಿನ ಮನೆ ಸೇರಿರುವ ವಿದ್ಯಾರ್ಥಿ ಹೆಸರು ಗುರುಕಿರಣ್. ಯಲಹಂಕದ ಸುಬೇದಾರ್ ಪಾಳ್ಯ ನಿವಾಸಿಯಾಗಿದ್ದ ಗುರುಕಿರಣ್ ಇಂದು ಕಳೆದ ವರ್ಷ 6ನೇ ತರಗತಿ ವ್ಯಾಸಂಗಕ್ಕೆ ಅಂತ ಬಾಗಲೂರು ಬಳಿಯ ಕಾಡಯರಪ್ಪನಹಳ್ಳಿಯ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಗೆ ಸೇರಿದ್ದ. ಜೊತೆಗೆ ಎಲ್ಲ ಮಕ್ಕಳಂತೆ ಇಂದು ಬೆಳಿಗ್ಗೆ ಗುರುಕಿರಣ್ ಸಹ ನಿದ್ದೆಯಿಂದ ಎದ್ದವನೇ ಶಾಲೆಯ ಮೈದಾನಕ್ಕೆ ತಡವಾಗಿ ಬಂದಿದ್ದಂತೆ. ಹೀಗಾಗಿ ಮೈದಾನಕ್ಕೆ ತಡವಾಗಿ ಬಂದ ಅಂತ ಶಾಲೆಯ ದೈಹಿಕ ಶಿಕ್ಷಕ ನಾರಾಯಣ ವಿದ್ಯಾರ್ಥಿಯ ತಲೆ ಹಿಡಿದು ಬಗ್ಗಿಸಿ ಹೊಡೆದಿದ್ದಂತೆ. ಜೊತೆಗೆ ಹೊಡೆದದ್ದಲ್ಲದೆ ಶಿಕ್ಷೆ ಅಂತ ಗ್ರೌಂಡ್ನಲ್ಲಿ 2 ರೌಂಡ್ ಹೊಡೆಯುವಂತೆ ಹೇಳಿದ್ದು, ಮೊದಲ ರೌಂಡ್ ಓಡಿದ ಗುರುಕಿರಣ್ 2ನೇ ರೌಂಡ್ನಲ್ಲಿ ಕುಸಿದು ಬಿದ್ದಿದ್ದಾನೆ. ಕೂಡಲೇ ವಿದ್ಯಾರ್ಥಿಯನ್ನ ಶಾಲೆಯಿಂದ ಆಸ್ಪತ್ರೆಗೆ ಕರೆತಂದಿದ್ದು, ಅಷ್ಟರಲ್ಲೇ ವಿದ್ಯಾರ್ಥಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ವಿದ್ಯಾರ್ಥಿ ಸಾವನ್ನಪ್ಪಿದ್ದಂತೆ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿ ಮಗನಿಗೆ ಹುಷಾರಿಲ್ಲ, ಬೇಗ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದ್ದು, ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಗೆ ಬಂದ ಪೋಷಕರಿಗೆ ಮಗನ ಸಾವು ಬರಸಿಡಿಲು ಬಡಿದಂತಾಗಿದೆ. ಮಗನ ಸಾವಿನ ಬಗ್ಗೆ ಕೇಳಲು ಪೋಷಕರು ಶಾಲೆ ಬಳಿ ಬಂದಿದ್ದು, ವಸತಿ ಶಾಲೆಯ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ರೆ ಕ್ಯಾಮೆರಾ ವೈರ್ಗಳೇ ತುಂಡಾಗಿತ್ಯಂತೆ. ಅಲ್ಲದೆ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿರುವ ವಿಚಾರವನ್ನ ಆಡಳಿತ ಮಂಡಳಿ ಬಚ್ಚಿಟ್ಟಿದೆ ಅಂತ ಪೋಷಕರು ಆರೋಪಿಸಿ ಶಾಲೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜೊತೆಗೆ ಶಾಲೆಯಲ್ಲಿದ್ದ ಮುಖ್ಯ ಶಿಕ್ಷಕ ನಾರಾಯಣನ್ನ ಹುಡುಕಿ ಹಿಡಿದುಕೊಂಡು ಪೋಷಕರು ಹಿಗ್ಗಾಮುಗ್ಗಾ ಥಳಿಸುವ ಮೂಲಕ ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ವೇಳೆ ಶಿಕ್ಷಕ ನಾರಾಯಣನ್ನ ಪೊಲೀಸ್ ಜೀಪ್ ಹತ್ತಿಸಿ ಪೊಲೀಸರು ಕರೆದೊಯ್ಯಲು ಮುಂದಾಗ್ತಿದ್ದಂತೆ ಜೀಪ್ಗೆ ಅಡ್ಡಲಾಗಿ ಮಲಗಿದ ಮೃತನ ತಂದೆ ಧರಣಿ ನಡೆಸಿದ್ರು. ಇನ್ನು ಇದೇ ರೀತಿ 4 ಗಂಟೆಗೂ ಅಧಿಕ ಕಾಲ ಶಾಲೆಯ ಮುಂದೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪೊಲೀಸರು ಜೀಪ್ನಿಂದ ಇಳಿಸಿ ಬೇರೆ ವಾಹನದಲ್ಲಿ ಕರೆದೊಯ್ಯಲು ಮುಂದಾಗ್ತಿದ್ದಂತೆ ಮುಗಿಬಿದ್ದ ಮೃತನ ಸಂಬಂಧಿಕರು ಹಿಗ್ಗಾಮುಗ್ಗಾ ಥಳಿಸಿ ಹಲ್ಲೆ ಮಾಡಲು ಮುಂದಾದ್ರು. ಇನ್ನು ಈ ವೇಳೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರೂ ಬಿಡದ ಹಿನ್ನೆಲೆಯಲ್ಲಿ ಶಿಕ್ಷಕ ಶಾಲಾ ಕೊಠಡಿ ಒಳಗಡೆ ನುಗ್ಗಿ ಬಾಗಿಲು ಹಾಕೊಂಡ. ಇನ್ನು ಪರಿಸ್ಥಿತಿ ಉದ್ವಿಗ್ನವಾಗ್ತಿದ್ದನ್ನ ಕಂಡು ಸ್ಥಳಕ್ಕೆ ದೌಡಾಯಿಸಿ ಬಂದ ಈಶಾನ್ಯ ವಿಭಾಗ ಡಿಸಿಪಿ ಮಿಥುನ್ ಕುಮಾರ್ 1 ಗಂಟೆಗೂ ಅಧಿಕ ಕಾಲ ಮೃತ ಬಾಲಕನ ಸಂಬಂಧಿಕರ ಮನವೊಲಿಸಿದ್ರು. ಅಲ್ಲದೆ ಈ ಬಗ್ಗೆ ಪೋಷಕರ ದೂರಿನಂತೆ ಪ್ರಕರಣ ದಾಖಲಿಸಿ ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಕೊಡಿಸೋದಾಗಿ ಭರವಸೆ ನೀಡಿದ್ರು. ಇನ್ನು ಶಾಲೆಯಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಕರು ಹಲ್ಲೆ ಮಾಡೋದು, ಹಿಗ್ಗಾಮುಗ್ಗಾ ಹೊಡೆಯೋದು ಮಾಡ್ತಾರೆ ಅಂತ ಇತರ ವಿದ್ಯಾರ್ಥಿಗಳು ಸಹ ಆರೋಪಿಸಿದ್ದು, ಕೆಲ ಪೋಷಕರು ವಿಚಾರ ಗೊತ್ತಾಗದಂತೆ ವಸತಿ ಶಾಲೆಗೆ ಬಂದು ಮಕ್ಕಳನ್ನು ವಾಪಸ್ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಈ ಕುರಿತು ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರ ತನಿಖೆಯ ನಂತರ ಬಾಲಕನ ಸಾವಿನ ರಹಸ್ಯ ಹೊರಗಡೆ ಬರಬೇಕಿದೆ. ಸ್ಕೂಲ್ ಅಂತ ಒಂದು ಶಾಲೆ ಇದೆ. ಇವತ್ತು ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತಂದು ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯಂದರು ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಒಬ್ಬ ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ 40-50 ಜನ ಇದ್ದಾರೆ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ ಅಥವಾ ಯಾವ್ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲದನ್ನೂ ಕೂಡಿ ನಾವು ನೀಟಾಗಿ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.